ಆರ್ಯ ವೈಶ್ಯ ಮಹಾಸಭಾ ವತಿಯಿಂದ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಲಾಯಿತು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮವನ್ನು ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್, ಇಸ್ರೋ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಸ್ ಸೋಮನಾಥ್ ಉದ್ಘಾಟನೆ ಮಾಡಿದರು. ಆರ್ಯ ವೈಶ್ಯ ಮಹಾಸಭಾ ವತಿಯಿಂದ 15ನೇ ವರ್ಷದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ಪ್ರತಿಭಾ ಪುರಸ್ಕಾರಕ್ಕಾಗಿ ಮಹಾಸಭಾದ ವತಿಯಿಂದ ಅರ್ಜಿ ಆಹ್ವಾನಿಸಲಾಗಿತ್ತು. ಒಟ್ಟು 2300ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿದ್ದವು. ಇದರಲ್ಲಿ 1500 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಮರಣಿಕೆ, ನಗದು, ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಆರ್ಯ ವೈಶ್ಯ ಮಹಾಸಭಾದ ಕಾರ್ಯವನ್ನು ನೆರೆದಿದ್ದ ಗಣ್ಯರು ಮೆಚ್ಚಿಕೊಂಡರು. ಆನಂದದ ಒಂದು ಉತ್ತಮವಾದ ಆರೋಗ್ಯ ವ್ಯವಸ್ಥೆ ಅಂತ ಹೇಳ್ತಾ ಈಗ ಈ ನೆಕ್ಸ್ಟ್ 1000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಇರುವಂಥದ್ದು. ನೀವು ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಅಪ್ರಿಷಿಯೇಟ್ ಮಾಡಿರುವಂಥದ್ದು. ಈ ಒಂದು ಕಾರ್ಯಕ್ರಮದ ಬಗ್ಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ವಿಕಲಚೇತನವರಿಗೆ ಸಹಾಯ ಮಾಡುವಂಥದ್ದು ಮತ್ತು ಇಳಿ ವಯಸ್ಸಿನವರಿಗೆ ಸಹಾಯ ಮಾಡುವಂಥದ್ದು. ಅಂದರೆ ಇದು ಈ ಪರಿಕಲ್ಪನೆ ಬಹಳ ಮುಖ್ಯ. ನಾವು ಸಮಾಜದಲ್ಲಿ ನೋಡಿ, ದೇವರು 2 ಕೈ ಕೊಟ್ಟಿರೋದು, ಒಂದು ಕೈ ನಮಗೆ ಸಹಾಯ ಮಾಡಿಕೊಳ್ಳಿಕ್ಕೆ, ಇನ್ನೊಂದು ಕೈ ಬೇರೆಯವ್ರಿಗೆ ಸಹಾಯ ಮಾಡಲಿಕ್ಕೆ. ಭಾಳ ಸಂತೋಷವಾದ ಒಂದು ಸಮಾಚಾರ ಅಂದರೆ ಈ ಅವಧಿಯಲ್ಲಿ ಸುಮಾರು 20 ಜನ PhD ಪದವೀಧರಿದ್ದಾರೆ, 56 ಜನ ಗೋಲ್ಡ್ ಮೆಡಲಿಸ್ಟ್ಗಳು, ರ್ಯಾಂಕ್ ಹೋಲ್ಡರ್ಸ್ ಇದ್ದಾರೆ, 493 ಜನ 90% ಜಾಸ್ತಿ ತೊಗೊಂಡಂಥ ಡಿಗ್ರಿ ಸ್ಟೂಡೆಂಟ್ಸ್ ಇದ್ದಾರೆ. ಇಂಥವೆಲ್ಲ ನೋಡಿದಾಗ ಇಂಥ ವಿದ್ಯಾರ್ಥಿಗಳನ್ನ ನಾವು ಪ್ರೋತ್ಸಾಹಿಸೋದ್ರ ಮೂಲಕ ಈ ದೇಶಕ್ಕೆ ಶಕ್ತಿನ ತುಂಬ್ತೇವೆ. ಕೇವಲ ವಿದ್ಯಾರ್ಥಿಗಳಿಗೆ ನಾವು ಕೊಡುವಂಥ ಸ್ಮರಣಿಕೆ ಅಥವಾ ನಾವು ಕೊಡುವಂಥ ನಗದು ಪುರಸ್ಕಾರ ದೊಡ್ಡದಲ್ಲ, ಅವ್ರನ್ನ ದೇಶದ ಶಕ್ತಿಯಾಗಿ ಬೆಳೆಸೋದಕ್ಕೆ ಈ ಕಾರ್ಯಕ್ರಮಗಳು ಸಹಕಾರಿಯಾಗುತ್ತೆ. ಆ ನಿಟ್ಟಿನಲ್ಲಿ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನಿರಂತರವಾಗಿ ನಡೆಸ್ಕೊಂಡ್ಬರ್ತಿದೆ. ಇದ್ರ ಜೊತೆಗೆ ಯಾರು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ನಾವು ಆರ್ಥಿಕವಾಗಿ ಸಹಕಾರ ಕೊಡೋದು, ಲ್ಯಾಪ್ಟಾಪ್, ಇದು ವರ್ಷಕ್ಕೆ ಸುಮಾರು 3 ಕೋಟಿ ರೂಪಾಯಿಗಳನ್ನ ಈ ರೀತಿ ವಿನಿಯೋಗ ಮಾಡ್ತಾಯಿದ್ವಿ.